ಜೈ ಶ್ರೀರಾಮ್. ಈ ವಿಡಿಯೋ ನಾವು ಬೆಂಗಳೂರಿಂದ ಅಯೋಧ್ಯೆಗೆ ಹೋಗುವಾಗ ಅಂದರೆ 5th ಮೇ ಬೆಳಿಗ್ಗೆ ಒಂದು 7:30-8 ಗಂಟೆ ಹೊತ್ತಿಗೆ ತೆಗೆದಿದ್ದು. ಇನ್ನೇನು ಅಯೋಧ್ಯೆ ರೀಚ್ ಆಗ್ತಾ ಇದ್ದೀವಿ ಅಂದಾಗ ಈ ಥರ ಮೋಡಗಳು ಕಣ್ಣಿಗೆ ಬಿತ್ತು ನಮಗೆ. ನೋಡಿ ಎಷ್ಟು ಅದ್ಭುತವಾಗಿದೆ. ನನ್ನ ಕಣ್ಣಿಗೆ ಈ ಮೋಡಗಳ ರಾಶಿ ಒಂದು ಅದ್ಭುತವಾದ ಪ್ರಪಂಚ ಥರ ಕಾಣಿಸ್ತು. ಕೆಳಗಿಂದ ಭೂಮಿಯಿಂದ ನಮ್ಮಿಂದ ಊಹಿಸ್ಕೊಳ್ಳೋದಕ್ಕಾದ್ರೂ ಸಾಧ್ಯ ಇದೆನಾ? ಕೆಲವೊಂದು ಅಡಿಗಳ ಮೇಲೆ ಮೋಡಗಳು ಈ ಥರ ಒಂದು ಸಾಗರದಂತೆ ಹರಡ್ಕೊಂಡಿರುತ್ತೆ ಅಂತ ಅಲ್ವಾ? ಎಂಥ ಒಂದು ಊಹೆಗೆ ನಿಲುಕದ ಒಂದು ವಿಷಯ ಅಲ್ವಾ ಇದು? ಇದು ಒಂದು ಪ್ರಕೃತಿಯ ವಿಸ್ಮಯಗಳಲ್ಲಿ ಒಂದು. ಇಲ್ಲೂ ಸೂರ್ಯ ಕಾಣಿಸ್ತಾ ಇದ್ದಾನೆ, ಭೂಮಿ ಮೇಲೆ ನಿಂತರೂ ಸೂರ್ಯ ಕಾಣಿಸ್ತಾನೆ. ಇಷ್ಟು ಎತ್ತರದಲ್ಲಿ ಮೋಡಗಳ ಒಂದು ಸಾಗರ ಇರಬಹುದು ಅನ್ನೋದಾಗಿದ್ರೆ ಎಲ್ಲೋ ಕ್ಷೀರಸಾಗರ ಕೂಡ ಇರಲು ಸಾಧ್ಯ ಅಲ್ವಾ? ನಮ್ಮ ಊಹೆಗೆ ನಿಲುಕದ ವಿಷಯ ಇದು. ಇದನ್ನು ನೋಡಿದಾಗ ನನಗೆ ಚಿಕ್ಕ ವಯಸ್ಸಲ್ಲಿ ಫಿಲ್ಮ್ಸ್ಗಳಲ್ಲಿ ನಾರದ ಮಹರ್ಷಿಗಳು ಮೋಡಗಳಿಂದ ಹಿಂಗೆ ಇಳಿದು ಬರೋ ಥರ ನಾರಾಯಣ ನಾರಾಯಣ ಅಂತ ಹೇಳ್ಕೊಂಡು ನನಗೆ ಹಾಗೆ ಅನ್ನಿಸ್ತು. ನಾರದ ಮಹರ್ಷಿಗಳು ಇಲ್ಲೇ ಎಲ್ಲೋ ಇದ್ದಾರೇನೋ ಅನ್ನೋ ಥರ. ಜೈ ಶ್ರೀರಾಮ್.